ಆರಿಗೆ ಆರು ಇಲ್ಲ, ಕೆಟ್ಟವನಿಗೆ ಕೇಳೇ ಇಲ್ಲ. ಇದು ವಚನದ ಸಾಲು. ಈಗ ಹೆಂಗೆ ಅಭಂಗದೊಳಗೆ ಒಂದೊಂದು ಸಾಲು ಬರ್ತಾವಲ್ಲ, ಇದೊಂದು ಸಾಲು. ಇದು ಈ ವಚನದ ಸಾಲು ಬಸವಣ್ಣನವರ ವಚನದೊಳಗೆ ಬರ್ತಿದೆ. ಆ ವಚನ ಏನದ ನೋಡ್ರಿ, ಆಮೇಲೆ ಅದರ ವಿಶ್ಲೇಷಣೆ ನೋಡೋಣ. ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದು, ಚಂದ್ರ ಕುಂದೆ ಕುಂದುವುದು. ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಅಂಬುದಿಯ ಮುನಿಯ ಪೋಷಣ ಗೈಯುವಲ್ಲಿ ಚಂದ್ರಮನು ಅಡ್ಡ ಬಂದನೆ ಅಯ್ಯ. ಆರಿಗೆ ಯಾರೂ ಇಲ್ಲ, ಕೆಟ್ಟವನಿಗೆ ಕೆಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ, ಕೂಡಲ ಸಂಗಮ ದೇವ. ಏನು ಅದ್ಭುತ ವಚನ ಕೊಟ್ಟರು ಶರಣರು. ವಚನಗಳನ್ನು ಕೊಡುವಾಗ ವೈಜ್ಞಾನಿಕ ಉದಾಹರಣೆಗಳನ್ನು ಕೊಡ್ತಾರ. ಸುಮ್ಮನೆ ಎಲ್ಲೇ ಪೌರಾಣಿಕ ಉದಾಹರಣೆ ಕೊಡಾಗಿಲ್ಲ. ಗಾಡಿ ಒಳಗೆ ಹುಟ್ಟಿದ, ನದಿ ಅಲ್ಲೇ ನಾಭಿ ಒಳಗೆ ಹುಟ್ಟಿದ, ಇಂಥ ಉದಾಹರಣೆ ಎಂದೂ ಕೊಟ್ಟಿಲ್ಲ. ಅದಕ್ಕೆ ಶರಣರ ವಚನಗಳಾಗಲಿ ಅಭಂಗಗಳಾಗಲಿ ಇನ್ನೂ ತನಕ ಜೀವಂತದವ, ಯಾವತ್ತೂ ಇರ್ತಾವೆ. ಯಾಕಂದ್ರೆ ವೈಜ್ಞಾನಿಕ ಆಧಾರದ ಮೇಲೆ ಅದಾವ. ಅಂಥದ್ದು ಒಂದು ವಚನ ವೈಜ್ಞಾನಿಕ ಉದಾಹರಣೆ ನೋಡ್ರಿ. ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದು, ಚಂದ್ರ ಕುಂದೆ ಕುಂದುವುದು. ಈ ಉದಾಹರಣೆ ಕೊಡ್ತಾರೆ. ಏನಿದು? ಚಂದ್ರೋದಯ ಅಂತಂದ್ರೆ ಹುಣ್ಣಿಮೆ. ಹುಣ್ಣಿಮೆ ಸಮೀಪ ಬಂದಾಗ ಅಂಬುದಿ ಹಚ್ಚುವುದು. ಅಂಬುದಿ ಅಂದ್ರೆ ಸಮುದ್ರ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತದ. ಚಂದ್ರೋದಯ ಹೆಚ್ಚಿದಂತೆ ಅಥವಾ ಹುಣ್ಣಿಮೆ ಸಮೀಪ ಬಂದಂಗ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತದ. ಚಂದ್ರ ಕುಂದೆ ಕುಂದುವುದು. ಹುಣ್ಣಿಮೆ ದೂರ ಹೋದಂಗ ಅಥವಾ ಅಮಾವಾಸ್ಯೆ ಸಮೀಪ ಬಂದಾಗ ಸಮುದ್ರದ ನೀರಿನ ಮಟ್ಟ ಕಡಿಮೆ ಆಗ್ತದೆ. ಇದು ವೈಜ್ಞಾನಿಕವಾಗಿಯೂ ಸತ್ಯದ. ಯಾಕಂದ್ರೆ ಹುಣ್ಣಿಮೆ ಸಮೀಪ ಬಂದಂಗ ಚಂದ್ರ ಭೂಮಿಯ ಸಮೀಪ ಬರ್ತಾನೆ. ಭೂಮಿಯ ಸಮೀಪ ಬಂದಾಗ ಗುರುತ್ವಾಕರ್ಷಣ ಬಲ ಹೆಚ್ಚಾಗ್ತೈತಿ ಚಂದ್ರನ. ಆ ಗುರುತ್ವಾಕರ್ಷಣ ಬಲ ಹೆಚ್ಚು, ಗ್ರಾವಿಟೇಷನಲ್ ಫೋರ್ಸ್ ಅಂತೀವಲ್ಲ, ಅದು ಹೆಚ್ಚಾದಾಗ ಸಮುದ್ರದ ನೀರಿನಲ್ಲಿ ಅಥವಾ ಸಮುದ್ರದಲ್ಲಿ ನೊರೆತರೆಗಳ ಅರ್ಭಟ ಹೆಚ್ಚಾಕೈತಿ, ನೀರಿನ ಮಟ್ಟನೂ ಹೆಚ್ಚಾಕೈತಿ. ಚಂದ್ರ ಕುಂದೆ ಕುಂದುವುದಯ್ಯ. ಹುಣ್ಣಿಮೆ ದೂರ ಹೋದಾಗ ಚಂದ್ರ ಭೂಮಿಯಿಂದ ದೂರ ಸರಿತಾನೆ. ಅವನು ದೂರ ಸರಿದಾಗ ಗುರುತ್ವಾಕರ್ಷಣದ ಬಲ, ಅದರ ಶಕ್ತಿ ಕಡಿಮೆ ಆಗ್ತೈತಿ. ಅದಕ್ಕೆ ಅಲ್ಲಿ ಆ ಸಮುದ್ರದೊಳಗೆ ಅರ್ಭಟ ಕಡಿಮೆ ಆಗ್ತೈತಿ, ನೀರಿನ ಮಟ್ಟ ಕಡಿಮೆ ಆಗ್ತೈತಿ. ಇದು ವೈಜ್ಞಾನಿಕ ಸತ್ಯ. ಅದರ ಮೂಲಕ ಮೆಸೇಜಿಗೆ ಬರ್ತಾರೋ. ಏನು ಹೇಳಿದ್ರು? ಈಗ ನಮಗೆ ಏನು ಅನ್ನಿಸ್ತದ? ಚಂದ್ರ ಭೂಮಿ ಸಮೀಪ ಬಂದಾಗ ಅಥವಾ ಸಮುದ್ರ ಸಮೀಪ ಬಂದಾಗ ನೀರಿನ ಮಟ್ಟ ಹೆಚ್ಚಾದ. ಚಂದ್ರ ದೂರ ಹೋದಾಗ ನೀರಿನ ಮಟ್ಟ ಕಡಿಮೆ ಆಯ್ತು. ನಮಗೆ ಮೇಲ್ನೋಟಕ್ಕೆ ಏನು ಅನ್ನಿಸ್ತೈತಿ? ಚಂದ್ರಗ ಮತ್ತು ಸಮುದ್ರಕ್ಕೆ ಏನೋ ಸಂಬಂಧ ಐತಪ್ಪ ಅಂತ ಅನಿಸ್ತೈತಿ. ಆದ್ರೆ ಅವ್ರು ಹೇಳಬೇಕಾಗಿದ್ದು ಸಂಬಂಧ ಇಲ್ಲ ಮುಂದೆ ಹೇಳ್ತಾರೆ. ಮತ್ತು ಅದಕ್ಕೊಂದು ಉದಾಹರಣೆ ಕೊಡ್ತಾವೆ. ಯಾಕಂದ್ರೆ ಅದು ನೈಸರ್ಗಿಕ ಕ್ರಿಯೆ. ಅದು ಯಾವುದು ಆಗಲೇ ಹೇಳಿದ್ದು ನೈಸರ್ಗಿಕ ಕ್ರಿಯೆ. ಇಟ್ ಈಸ್ ಅ ಫಿನಾಮಿನನ್, ಸೈಂಟಿಫಿಕ್ ಕ್ರಿಯೆ. ಅದು ಮುಂದೆ ಹೇಳ್ತಾರ, ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಚಂದ್ರಮಗ ರಾಹು ಕೇತುಗಳೇನಂತೀವಲ್ಲ, ಚಂದ್ರಮಗ ರಾಹು ಅಡ್ಡ ಬಂದ್ರೆ ಅಥವಾ ಚಂದ್ರಗ್ರಹಣ ಆದಾಗ ಅಂತ ತಿಳ್ಕೊ. ಚಂದ್ರಗ್ರಹಣ ಆದಾಗ ಅಂಬುದಿ ಅಂದ್ರೆ ಸಮುದ್ರ ಬೊಬ್ಬಿಟ್ಟಿತ್ತೆ ಅಯ್ಯ. ಸಮುದ್ರ ಏನಾದರೆ ತ್ರಾಸ ತಗೋತೈತೇನೋ ಅಥವಾ ಸಮುದ್ರ ಏನಾದರೂ ಚಂದ್ರಗ್ರಹಣ ಬಿಡಿಸ್ಲಾಕ ಬರ್ತೈತೇನೋ? ಬರಂಗಿಲ್ಲ. ನೆಕ್ಸ್ಟ್, ಅಂಬುದಿ ಮುನಿ ಅಪೋಷಣ ಗೈಯುವಲ್ಲಿ ಚಂದ್ರಮನು ಅಡ್ಡ ಬಂದನೆ ಅಯ್ಯ. ಅಂಬುದಿ ಮುನಿ ಅಪೋಷಣ ಗೈಯುವಲ್ಲಿ. ಇಲ್ಲೊಂದು ಪೌರಾಣಿಕ ಕಥೆ ತಗೋತಾರೆ. ಆದ್ರೆ ನೆನಪಿಟ್ಕೋರಿ, ಪೌರಾಣಿಕ ಕಥೆಗಳನ್ನು ಉದಾಹರಣೆಯಾಗಿ ಬಳಸ್ತಾರೋ ಶರಣರು ನಂಬಿಲ್ಲ, ನಮಗೆ ತಿಳಿಲ್ಲ ಅಂತ ಹೇಳ್ತಾರೆ. ಅಂಬುದಿ ಮುನಿ ಅಪೋಷಣ ಗೈಯುವಲ್ಲಿ ಅಂದರೆ ಇಲ್ಲೇ ಅಗಸ್ತ್ಯ ಮುನಿಗಳು ಸ್ನಾನಕ್ಕೆಂದು ಸಮುದ್ರದ ತಡಿಯಲ್ಲಿ ಇರ್ತಾರೆ. ತಮ್ಮ ಸ್ನಾನದ ವಸ್ತ್ರಗಳನ್ನು ಮತ್ತು ಕಮಂಡಲವನ್ನು ಸಮುದ್ರದ ಬಾಜುಕಿಟ್ಟಿರ್ತಾರೆ. ಸಮುದ್ರ ಏನು ಮಾಡ್ತೈತಿ, ಒಮ್ಮೆ ಉಕ್ಕಿ ಬಂದು ಆ ಎಲ್ಲ ವಸ್ತುಗಳನ್ನು ನೀರಿನೊಳಗೆ ತೊಗೊಂಡು ಹೋಗ್ತೈತಿ. ಮುನಿಗಳಂದ್ರೆ ಮತ್ತು ಅವರು ಸಿಟ್ಟನ್ನು ಭಾಳ ಇರ್ತೈತಿ, ಕೋಪ ಇರ್ತೈತಿ. ಆ ಮುನಿ ಏನು ಮಾಡ್ತಾರೋ, ಈ ಸಮುದ್ರಕ್ಕೆ ಪಾಠ ಕಲಿಸ್ಬೇಕಂತ ಹೇಳಿ ಇದನ್ನು ನಾನು ಕುಡಿಬೇಕಂತೇಳಿ ಕುಡಿಬೇಕಂತೇಳಿ ಸಮುದ್ರವನ್ನು ಕುಡಿಬೇಕಂತ ಹಿಂಗೆ ಅಂಗೈ ಮಾಡ್ತಾರೋ.
ಸಮುದ್ರ ಏನು ಮಾಡ್ತೈತಿ, ಅವರಿಗೆ ಕ್ಷಮೆ ಕೇಳ್ತೈತಿ. ಕ್ಷಮೆ ಕೇಳಿ ಆ ಬಟ್ಟೆಗಳೇನಿದ್ದಲ್ಲ ಮತ್ತು ಆಸ್ ಇಟ್ ಈಸ್ ಅವ್ರ ಸ್ಥಾನಕ್ಕೆ ತಂದು ಕೊಡ್ತು. ಇಲ್ಲೇನ್ರಿ ಚಂದ್ರ ಬಂದು ಏನಾದರೂ ಉಳಿಸಿದನು? ಈ ಕತಿ ಬಿಡ್ರಿ, ಸಮುದ್ರಕ್ಕೆ ಸುನಾಮಿ ಮತ್ತು ಚಂಡಮಾರುತ ಬಂದು ಅಪ್ಪಳಿಸಿದಾಗ ಚಂದ್ರ ಬಂದು ಏನಾದರೂ ಸಮುದ್ರವನ್ನು ಉಳಿಸ್ತಾನೇನೋ, ರಕ್ಷಿಸ್ತಾನೇನೋ? ಇಲ್ಲ ಇಲ್ಲ. ಮ್ಯಾಲೇನಿತ್ತು, ಏನೋ ಸಂಬಂಧ ಐತೆ ಅಂತ ಅನಿಸಿತ್ತು. ಇದನ್ನು ನೋಡಿದ್ರೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾರ, ಆರಿಗೆ ಆರು ಇಲ್ಲ, ಕೆಟ್ಟವಂಗೆ ಕೇಳಿ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಯಾರಿಗೆ ಯಾರೂ ಇಲ್ಲ ತಮ್ಮ. ನೀನು ಶ್ರೀಮಂತಿಕೆ ಇದ್ದಾಗ, ನೀನು ಅಧಿಕಾರ ಇದ್ದಾಗ ಭಾಳ ಜನ ಬರ್ತಾರೋ, ನೀರಿನ ಮಟ್ಟ ಹೆಂಗೆ ಹೆಚ್ಚಾಕೈತಿ ಹಂಗೆಲ್ಲರೂ ನೀನು ಸಮೀಪ ಬರ್ತಾವೆ. ಆದರೆ ಅದೇ ಅಧಿಕಾರ ಸಂಪತ್ತು ಹೋದಾಗ ಯಾರೂ ನೀನು ಸಮೀಪ ಬರೋದು. ಅಂದರೆ ಈ ಸಂಬಂಧಗಳೇನದಲ್ಲ ನಶ್ವರ ಅದಾವ. ನಾವು ತಿಳ್ಕೊಂಡಿವಿ, ಅಧಿಕಾರ ಇದ್ದಾಗ ಸಂಪತ್ತಿದ್ದಾಗ ಭಾಳ ಜನ ಬರ್ತಾರಲ್ಲ, ಇವರೆಲ್ಲ ನನ್ನವರು, ನನ್ನನ್ನು ಉಳಿಸ್ತಾರೋ, ನಾ ಏನು ಬೇಕಾದ ಮಾಡ್ಬೋದು ಅಂತ ತಿಳ್ಕೊಂಡಿವಿ. ಆದರೆ ಹಂಗಾಗೋದಿಲ್ಲ. ಕೆಟ್ಟವಂಗೆ ಕೇಳೇ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಇನ್ನೂ ಒಂದಿಷ್ಟು ಒಳ್ಳೆಯ ಜನರು ಏನಾದರೂ ಆದ್ರೆ ಸಾಂತ್ವನ ಬಂದು ಜನ ಹೇಳ್ತಾರೆ, ಹಿಂಗಾಗಬಾರ್ದಾಗಿತ್ತೀರಿ ಸರ ಅಂತ ಹೇಳ್ಬೋದು. ಆದರೆ ಕೆಟ್ಟವ ಅಂದ್ರೆ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡತ್ತ ತಿಳ್ಕೊರಿ. ಕೆಡೆ ಇಲ್ಲ ಅವಾಗ. ಕೆಡೆ ಅಂದ್ರೆ ಸಂಬಂಧನೇ ಇಲ್ಲ ಅವ್ನು. ಯಾರೂ ಸಮೀಪ ಬರಂಗಿಲ್ಲ. ಯಾರೇ ಬರ್ತಾರೋ ಇವು ನಮ್ಮವ ಅಂತ ಹೇಳಿ ಅವ್ನು ಜೈಲಿದಾಗ ಹೋದಂದ್ರೆ ಯಾರೇ ಕೇಳಿದ್ರು ಇವು ನಮ್ಮವ ಅಲ್ಲ ಅಂತ, ನಮ್ಮವ ಇದ್ದರೂ ನಮ್ಮವ ಅಲ್ಲ ಅಂತ. ಕೆಟ್ಟವಂಗೆ ಕೆಡೆ ಇಲ್ಲ ಎಂಥ ಕನ್ಕ್ಲೂಷನ್ ಕೊಟ್ಟರು ಶರಣರು. ಆರಿಗೆ ಯಾರೂ ಇಲ್ಲ. ಯಾರಿಗೆ ಯಾರು ಅದಾರೋ ತಿಳ್ಕೊಂಡಿವಿ ಅಷ್ಟೇ ನಾವು. ಆರಿಗೆ ಯಾರೂ ಇಲ್ಲ, ಕೆಟ್ಟವಂಗೆ ಕೇಳೇ ಇಲ್ಲ. ಈ ಆರಿಗೆ ಯಾರೂ ಇಲ್ಲ ಅನ್ನೋದು ನಮಗೆ ಯಾವಾಗ ಗುರ್ತ ಭಾಳಷ್ಟು ಸ್ಪಷ್ಟ ಆಗಿದ್ದು ಯಾವಾಗ? ಕೊರೋನಾ ಟೈಮ್ದಾಗ ಅಲ್ಲ. ಯಾರಿಗೆ ಯಾರಿದ್ರು? ಪತ್ನಿಯ ಶವಕ್ಕೆ ಪತಿ ಹೋಗಲಾರ್ದಂಗಿತ್ತು, ಪತಿ ಶವ ಸ್ಮಶಾನಕ್ಕೆ ಪತ್ನಿ ಹೋಗಲಾರ್ದಂಗೆ ಆಗಿತ್ತು. ಮಕ್ಕಳದಾಗಲಿ ಹೆತ್ತವರ ಸ್ಮಶಾನ ಯಾತ್ರೆಗೆ ಮಕ್ಕಳು ಹೋಗಲಾರ್ದಂಗಿತ್ತು. ಆರಿಗೆ ಯಾರೂ ಇಲ್ಲ ಆಗಿತ್ತಲ್ಲ. ಆರಿಗೆ ಯಾರೂ ಇಲ್ಲ. ಪ್ರಕೃತಿ ವಿಕೋಪ ಆದಾಗ ಅವಾಗ ಗುರುತಾಗ್ತೈತಿ, ಆರಿಗೆ ಯಾರೂ ಇಲ್ಲ. ಆದ್ರೆ ಲಾಸ್ಟ್ ಕನ್ಕ್ಲೂಷನ್ ಏನು ಹೇಳ್ತಾರೋ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಜಗದ ನಂಟ ಅಂದ್ರೆ ಇಡೀ ಜಗತ್ತಿಗೆ ಬಂದು ಯಾರು, ಇಡೀ ಜಗತ್ತನ್ನು ರಕ್ಷಿಸುವ ಯಾರಂದ್ರೆ ಪರಮಾತ್ಮ ಒಬ್ಬನ. ಅದನ್ನು ಬಸವಣ್ಣನವರು ಪಶುಪತಿ ನೀನು ಜಗಕ್ಕೆ ಏಕೋ ದೇವ ಅಂದರು. ಪಶುಪತಿ ಅಂದರು. ಎಲ್ಲರನ್ನ ಸಲುಹುವ ಯಾರಂದ್ರೆ ಆ ಪರಮಾತ್ಮ ಒಬ್ಬನೇ ಒಬ್ಬ ಪರಮಾತ್ಮ. ಅವ ಎಲ್ಲ ಕಡೆನೂ ಅದಾನ, ನಮ್ಮಲ್ಲಿ ಅದಾನ. ಆ ಪರಮಾತ್ಮ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇದು ಈ ವಚನದ ಒಂದು ಅರ್ಥ. ಇದಕ್ಕೆ ರಿಲೇಟೆಡ್ ವಚನ ಇನ್ನೊಂದು ವಚನ ಹೇಳಿ ನಾನು ನನ್ನ ಮಾತಿ ವಿರಾಮ ಹೇಳಿ. ಹೆಂಗೆ ಯಾರೂ ನಮ್ಮನ್ನು ರಕ್ಷಿಸಲಕ್ಕೆ ಸಾಧ್ಯ ಇಲ್ಲ. ಈಗ ತಿರುಪತಿ ತಿಮ್ಮಪ್ಪ ವಜ್ರದ ಕಿರೀಟ ಕೊಟ್ಟರು, ಜೈಲಿಗೆ ಹೋಗೋದು ತಪ್ಪೇನು? ತಪ್ಪಲಿಲ್ಲ. ನೈತಿಕತೆ ಎಂಬ ವಜ್ರದ ಕಿರೀಟ ಏನೈತಿಲ್ಲ ನಮ್ಮನ್ನು ಕಾಪಾಡ. ನೈತಿಕತೆ ಎಂಬ ವಜ್ರದ ಕಿರೀಟ ಬೇಕು. ಯಾರು ಹಿಡಿತಾರೆ ನಮ್ಮಲ್ಲಿ? ನೈತಿಕತೆ, ಆಚಾರ, ವಿಚಾರ ಚೆನ್ನಾಗಿದ್ದರೆ ಯಾರು ಹಿಡಿತಾರೆ? ಮನೆಯೊಳಗೆ ಎಲ್ಲಿದ್ದಾರೆ ರೊಕ್ಕ ತಂದಿಟ್ರೆ ರೇಡ್ ಮಾಡ್ತಾವೆ. ಪ್ರಾಮಾಣಿಕತನವಾಗಿರ್ತದೆ ಯಾರು ಹಿಡಿತಾರೆ? ಯಾರು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೈತಿಕತೆ ನಮ್ಮನ್ನು ಕಾಪಾಡಬೇಕು. ಅದೇ ಜಗದ ನಂಟು. ಪರಮಾತ್ಮ ಯಾವಾಗ ನಮಗೆ ಒಲಿತಾನಂದ್ರೆ, ನಿನ್ನಲ್ಲಿ ಸದಾಚಾರ ಇತ್ತಂದ್ರೆ ಅವಾಗ ಮಾತ್ರ ಒಲಿತಾನೋ, ಅವಾಗ ನಿನ್ನ ಕಾಪಾಡ್ತಾನೆ.